ರಾಜ್ಯದಾದ್ಯಂತ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸೂಚನೆ ಕೊಟ್ಟಿರೋ ಮೇರೆಗೆ ಲಿಂಗತ್ವ ಅಲ್ಪಸಂಖ್ಯಾತರು ಏನಿದ್ದಾರೆ ಅವರೊಂದು ಸಮೀಕ್ಷೆ ಮಾಡಬೇಕು ಅಂತ ಒಂದು ನಿರ್ದೇಶನ ಇದೆ. ಇದರ ಬಗ್ಗೆ ಪೂರ್ವಭಾವವಾಗಿ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಒಂದು ಸಭೆಯನ್ನು ಸಹ ಮಾಡಿದ್ದೇವೆ. ಇವತ್ತಿನ ದಿವಸ ಅಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರು ನಮ್ಮ ಜಿಲ್ಲೆಯಲ್ಲಿ ಯಾರಿದ್ದಾರೆ ಅವರಿಗೆ ಒಂದು ಅರಿವು ಮೂಡಿಸೋ ಬಗ್ಗೆ ಒಂದು ಕಾರ್ಯಾಗಾರ ಸಭೆಯನ್ನು ಇವತ್ತು ಮಾಡಿದ್ವಿ. ಸೊ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂತಹ ಅನೇಕ ತೃತೀಯ ಲಿಂಗಿಗಳು ಇಲ್ಲೆಲ್ಲ ಬಂದು ಅವರಿಗೆ ಈ ಸಮೀಕ್ಷೆಯ ಉದ್ದೇಶ ಏನು, ಸಮೀಕ್ಷೆಯಲ್ಲಿ ಯಾಕೆ ಪಾಲ್ಗೊಳ್ಳಬೇಕು, ಒಂದು 150 ಕ್ವಶನ್ಸ್ ಇರ್ತದೆ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಮತ್ತು ಕಾರ್ಯಕ್ರಮಗಳು ಅವರ ಉದ್ಧಾರಕ್ಕಾಗಿ, ಸಮಾಜ ಉದ್ಧಾರಕ್ಕಾಗಿ, ಅವರ ಶ್ರೇಯೋಭಿಲಾಷಕ್ಕಾಗಿ ಮಾಡಬೇಕು ಅಂತ ಸರ್ಕಾರ ನಿರ್ಣಯಿಸಿರೋದ್ರಿಂದ ಸೊ ಆ ಸಮೀಕ್ಷೆಯಲ್ಲಿ ಎಲ್ಲ ಪಾಲ್ಗೊಳ್ಳಬೇಕು, ನಿಖರವಾದ ಮಾಹಿತಿ ನೀಡಬೇಕು ಅಂತ ಈ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ಚೆನ್ನಾಗಿ ನಡೆದಿದೆ, ತುಂಬ ಜನ ಬಂದಿದ್ದಾರೆ. ಸೊ ಈ ಸಮೀಕ್ಷೆಯನ್ನು ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟ ನಂತರ ಜಿಲ್ಲೆಯಲ್ಲೂ ಸಹ ಇದು ಚಾಲನೆ ಸಿಗುತ್ತೆ. ಸರ್, ಜಿಲ್ಲೆಯಾದ್ಯಂತ ಈ ಥರ ತೃತೀಯ ಅಲ್ಪಸಂಖ್ಯಾತರು ಮತ್ತು ತೃತೀಯ ಲಿಂಗಿಗಳು ಎಷ್ಟು ಜನ ಇರ್ಬೋದು ಅಂತ ಒಂದು ಅಂದಾಜು ಏನಾದರೂ ಇದೆಯಾ? ಈಗ ನನ್ನ ಮಾಹಿತಿ ಕೇಳಿದಾಗ 2700 ಪ್ಲಸ್ ಇದೆ ಅಂತ ಹೇಳ್ತಿದ್ದಾರೆ. ಒಂದು 2700 ಜನ ಇದ್ದಾರೆ ಅಂತ. ಕೆಲವರು ಅಕಸ್ಮಾತ್ ತೋರ್ಸ್ಕೊಳ್ತಾ ಇರ್ಬೋದು. ಏನು ಅಂತಂದರೆ ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೂ ಸಹ ಮನೆಯಲ್ಲೇ ಕೆಲವು ವಾಸ ಮಾಡ್ತಿರೋಂಥವರು ಇದ್ದಾರೆ. ಯಾಕಂದರೆ ನಮಗೆಲ್ಲರಿಗೂ ಗೊತ್ತು ಅದೊಂದು ಸೋಷಿಯಲ್ ಸ್ಟಿಗ್ಮಾ ಇದೆ. ಸೊ ಅದರಿಂದ ನಿಖರವಾದ ಸಮೀಕ್ಷೆ ಮಾಡಿದಾಗ ನಾವು ಅವರ ಗುರುತನ್ನು ಯಾವುದೇ ಕಾರಣಕ್ಕೂ ಸಹ ರಿವೀಲ್ ಮಾಡಲ್ಲ. ಆಧಾರ್ ಕಾರ್ಡನ್ನು ಉಪಯೋಗಿಸ್ಕೊತೀವಿ, ಅದನ್ನು ಸಹ ಡೇಟಾನೆಲ್ಲೂ ರಿವೀಲ್ ಮಾಡಲ್ಲ. ಅದೊಂದು ಕಾನ್ಫಿಡೆನ್ಸನ್ನು ಅವರಿಗೆ ಕೊಟ್ಟಿದ್ದೀವಿ. ಸರ್, ಈ ಸರ್ವೆಯ ಮುಖ್ಯ ಉದ್ದೇಶ ಏನು ಸರ್? ಉದ್ದೇಶ ಏನು ಅಂತಂದರೆ ಎಷ್ಟು ಜನ ನಿಖರವಾದ ಮಾಹಿತಿ ಬೇಕಾಗುತ್ತೆ, ಮತ್ತು ಈ ಜನಸಂಖ್ಯೆ ಎಷ್ಟಿದೆ ಅಂತಂದಾಗ ಅವರಿಗೆ ಏನು ಸರ್ಕಾರದ ಸೌಲಭ್ಯಗಳು ಏನು ಸಿಗಬಹುದು ಅಂತ ಒಂದು ರೂಪುರೇಷೆ ಮಾಡಲಿಕ್ಕೆ, ಪ್ಲ್ಯಾನಿಂಗ್ ಮಾಡಲಿಕ್ಕೆ ನಮ್ಗೆ ಅವಕಾಶ. ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಖಂಡಿತ ಸಮಾಜದ ಮುಖ್ಯವಾಹಿನಿಗೆ ಅವ್ರನ್ನ ಬರಲೇಬೇಕು. ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು ವರ್ಷಗಳಿಂದನೂ ಸಹ ಅವರಿಗೆ ವೋಟಿಂಗ್ ರೈಟ್ಸನ್ನು ಕೊಟ್ಟಿದ್ದೇವೆ. ಈಗ ಪ್ರತಿಯೊಂದು ಗೌರ್ಮೆಂಟ್ ಸರ್ಕಾರಿ ಉದ್ಯೋಗದಲ್ಲೂ ಸಹ ರಿಸರ್ವೇಷನ್ ಕೊಡ್ತಾ ಇದ್ದೀವಿ ಈಗ. ಸೊ ಅವರನ್ನು ಮುಖ್ಯವಾಹಿನಿಗೆ ಬರಬೇಕು. ಅವರು ಯಾವುದೋ ಒಂದು ವೃತ್ತಿಯಲ್ಲಿ ತರಿಸ್ಕೊಳ್ಳುವಂಥದ್ದು ಆ ಥರ ಆಗಬಾರ್ದು. ಅವರು ನಮ್ಮಲ್ಲಿ ಒಬ್ಬರು ಅನ್ನೋ ಥರ ಭಾವನೆನ ಮೂಡಿಸಬೇಕು ಅನ್ನೋದು ಉದ್ದೇಶ. ಸರ್, ಈಗಾಗಲೇ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಅವರಿಗೆ ಇದೆ ಸರ್? ಈಗ ಕೆಲವು ಕಡೆ ಈಗ ನಾವು ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿದ್ರು, ಪಕ್ಕದ ರಾಜ್ಯಗಳಲ್ಲಿ ಅವರಿಗೆ ನಿವೇಶನ ಕೊಟ್ಟು ಮನೆಯನ್ನು ಕಟ್ಕೊಟ್ಟಿದ್ದಾರೆ ಅಂತ. ಸೊ ನಮ್ಮಲ್ಲಿ ಇಂದಿನ ಸಮೀಕ್ಷೆ ಆಗಿತ್ತು, ಕೆಲವು ಜಮೀನನ್ನು ಸಹ ಅವರಿಗೆ ರಿಸರ್ವ್ ಮಾಡಿದ್ವಿ ಚಿಂತಾಮಣಿ ತಾಲೂಕಲ್ಲಿ. ಸೊ ಅದರ ನಂತರ ಆ ಫೈಲ್ ಸ್ವಲ್ಪ ಎಲ್ಲಿದೆ ಅಂತ ಅದನ್ನು ನನ್ನ ಗಮನಕ್ಕೆ ತಂದಿದ್ದಾರೆ, ಅದನ್ನು ನೋಡ್ತೇವೆ. ಸೊ ಎಷ್ಟು ನಮ್ಮ ಜಿಲ್ಲಾಡಳಿತದಿಂದ ಆಗುತ್ತೆ ಸಾಧ್ಯವಾದಷ್ಟು ನಾವು ಅವರಿಗೆ ಸಮಾಜಮುಖಿಯಾಗಿ ಬರಲಿಕ್ಕೆ ಅವರಿಗೆ ಸಹಾಯ ಮಾಡ್ತೇವೆ. ಸರ್, ಈ ಸಮೀಕ್ಷೆ ಯಾವಾಗಿಂದ ಪ್ರಾರಂಭ ಆಗ್ತಿದೆ? ಅದು ಮೊನ್ನೆ ಮುಖ್ಯಮಂತ್ರಿಗಳು ಚಾಲನೆ ಕೊಡಬೇಕು, ಡೇಟ್ ನಂಗೆ ನಿಖರವಾಗಿ ಗೊತ್ತಿಲ್ಲ. ತದನಂತರ ನಿಮಗೆಲ್ಲರಿಗೂ ತಿಳಿಸ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಶೋಭಾ 64 ಮೆಂಬರ್ಸು ಗೃಹಲಕ್ಷ್ಮಿ ಇದರಲ್ಲಿ ಯೋಜನೆಯಲ್ಲಿ ತಗೊತಿದ್ದಾರೆ. 64,700ರಲ್ಲಿ ಬರೀ 64 ಜನ ಮಾತ್ರ. ಅದಕ್ಕೆ ಇವಾಗ ಅರಿವು ಮೂಡಿಸೋ ಕಾರ್ಯ ಅವ್ರಿಗೆ ಮಾಡಬೇಕು ಅಂತ ಈಗ ನಾವು ತಾವೆಲ್ಲ ಇದ್ರಿ ಆ ಸಭೆಯಲ್ಲೂ ಸಹ ಅಷ್ಟೇ ಗೃಹಲಕ್ಷ್ಮಿಯಲ್ಲಿ ಎನ್ರೋಲ್ ಮಾಡಿಕೊಡಿ ಅಂತಲೂ ಸಹ ಹೇಳ್ತಿದ್ವಿ. ಇಲ್ಲಿ ಬಂದಾಗ ಕಚೇರಿಯಲ್ಲೂ ಸಹ ಅದನ್ನೇ ಹೇಳ್ತಿದ್ವಿ. ಅದಕ್ಕೋಸ್ಕರ ಕೆಲವರು ಗೊತ್ತಿರಲಿಕ್ಕಿಲ್ಲ, ಕೆಲವರು ಎಲ್ಲಿ ಯಾವ ಆಫೀಸ್ಗೆ ಹೋಗಬೇಕು, ಏನು ಮಾಡಬೇಕು ಗೊತ್ತಿರಲಿಕ್ಕಿಲ್ಲ. ನಮ್ಮ ನಿರೂಪಣಾಧಿಕಾರಿಗಳೆಲ್ಲ ಇದ್ದಾರೆ, DD ಅವರು ಸಹ ಬಂದಿದ್ದಾರೆ. ಅವರಿಗೆಲ್ಲ ಒಂದು ಅರಿವು ಮೂಡಿಸ್ತೀವಿ. ಆದಷ್ಟು ಅವರಿಗೆ ಸಮಾಜ ವಾಹಿನಿಗೆ ತರಲಿಕ್ಕೆ ನಾವು ಸಹ ಪ್ರಯತ್ನ ಪಡ್ತೇವೆ. ಸರ್, ಶಕ್ತಿ ಯೋಜನೆಯಲ್ಲಿ ಇವರು ಫ್ರೀಯಾಗಿ ಈಗೇನು ಸ್ತ್ರೀಯರಿಗೆ ಫ್ರೀ ಅಂತ ಉಚಿತ ಅಂತ ಮಾಡಿದ್ರಲ್ಲ, ಸ್ತ್ರೀಯರ ಅಂತ ಏನಾದರೂ ಕನ್ಸಿಡರ್ ಮಾಡ್ತೀರಾ? ಹೌದು, ಮಾಡಿದ್ದಾರೆ. ಐ ಡಿ ಕಾರ್ಡ್ ಒಂದು ಇರಬೇಕು ಅವರಿಗೆ. ಅದಕ್ಕೆ ಈಗ ಟ್ರಾನ್ಸ್ಜೆಂಡರ್ ID ಕಾರ್ಡು ಅವ್ರು ಪಡ್ಕೋಬೇಕು ಅಂತ ನಾವು ಹೇಳ್ತಿರುವಂಥದ್ದು. ಕೆಲವು ತಮಗೆಲ್ಲ ಗೊತ್ತಿದೆ, ಕೆಲವರು ಅದನ್ನು ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಎಲ್ಲೋ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗ್ತೀವಿ ಅನ್ನೋ ಮುಜುಗರ ಇರುತ್ತೆ. ಅದರಿಂದ ಸ್ವಲ್ಪ ಚಾಲೆಂಜಸ್ಸು ಇದೆ.